ನಾನು ಯಾರ ಬಗ್ಗೆ ಹೇಳಲಿಕ್ಕೆ ಹೊಂಟಿದ್ದೇನೆ ಅಥವಾ ನಾನು ಏನು ಹೇಳಲಿಕ್ಕೆ ಹೊಂಟಿದ್ದೇನೆ ಅನ್ನೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ. ವಿಜಯನಗರದ ಚಕ್ರವರ್ತಿ ಸದಾಶಿವರಾಯ ತನ್ನ ಸೈನ್ಯದ ಬಲವರ್ಧನೆಗಾಗಿ 1,000 ಕುದುರೆಯನ್ನು ಪರ್ಷಿಯಾದಿಂದ ತರಲು ಒಂದೊಂದು ಒಪ್ಪಂದ ಮಾಡ್ಕೊಳ್ತಾನೆ. ಆದರೆ 1,000 ಕುದುರೆಯನ್ನು ಅಷ್ಟು ಈಸಿಯಾಗಿ ಬಂದರಿನಿಂದ ತನ್ನ ಸಾಮ್ರಾಜ್ಯಕ್ಕೆ ತೆಗೆದುಕೊಂಡು ಹೋಗೋದು ಕಷ್ಟದ ಮಾತು. ಯಾಕಂದರೆ ಪೋರ್ಚುಗೀಸರು ಇದಕ್ಕೆ ತಡೆಗಾವಲಾಗಿದ್ದರು. ಆದ್ದರಿಂದ 500 ಕುದುರೆಯನ್ನು ಭಟ್ಕಳಕ್ಕೆ, 500 ಕುದುರೆಯನ್ನು ಹೊನ್ನಾವರಕ್ಕೆ ಇಳಿಸಿಕೊಳ್ಳುತ್ತಾನೆ. ಎರಡೂ ಬಂದರುಗಳಿಗೆ ಇಳಿಸಿದಂತಹ ಕುದುರೆಗಳನ್ನು ಸುರಕ್ಷಿತವಾಗಿ ತನ್ನ ಸಾಮ್ರಾಜ್ಯಕ್ಕೆ ತರಿಸಿಕೊಳ್ಳಲು 2 ಬಲಿಷ್ಠವಾದ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಒಂದು ನಗರೆಯ ರಾಜ ಕೃಷ್ಣದೇವರಸ ಹಾಗೂ ಇನ್ನೊಂದು ಮುಂದೆ ಹೇಳ್ತೀನಿ. ಒಂದು ಅನಾಮಿಕ ವ್ಯಕ್ತಿಯನ್ನು ಭಟ್ಕಳದಿಂದ 500 ಕುದುರೆಗಳನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ತರಬೇಕು, ಇನ್ನೊಂದು ಹೊನ್ನಾವರದಿಂದ 500 ಕುದುರೆಗಳನ್ನು ಕೃಷ್ಣದೇವರಸ ತರಬೇಕು. 500 ಕುದುರೆಯನ್ನು ಭಟ್ಕಳದಿಂದ ಯಶಸ್ವಿಯಾಗಿ 16 ರಾಜರ ಕಣ್ ತಪ್ಪಿಸಿ ಈ ವ್ಯಕ್ತಿ ವಿಜಯನಗರ ಸಾಮ್ರಾಜ್ಯಕ್ಕೆ ತಲುಪಿಸಲು ಯಶಸ್ವಿಯಾಗುತ್ತಾರೆ. ಆದರೆ ಹೊನ್ನಾವರದಿಂದ ಕುದುರೆಗಳನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ತಲುಪಿಸಲು ವಿಫಲನಾಗುತ್ತಾನೆ. ಇಲ್ಲಿಂದ ನಾ ಹೇಳಿದ ಆ ಅನಾಮಿಕ ವ್ಯಕ್ತಿಗೆ ನಗರೆಯ ಸಾಮ್ರಾಜ್ಯವೂ ಸಿಗುತ್ತದೆ. ಸೊ 500 ಕುದುರೆಗಳನ್ನು ಭಟ್ಕಳ ಬಂದರಿಂದ ಯಶಸ್ವಿಯಾಗಿ ವಿಜಯನಗರಕ್ಕೆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋದಂತಹ ಆ ಅನಾಮಿಕ ವ್ಯಕ್ತಿ ಯಾರೆಂದರೆ, ಸಂಕಷ್ಟದಲ್ಲಿದ್ದವರಿಗೆ ದೂರದಲ್ಲೇ ಇದ್ದು ಕಾಪಾಡುವ ಅವ್ವರಸಿ, ಹತ್ತಿರದಲ್ಲಿದ್ದವರಿಗೆ ಸಣ್ಣಮ್ಮ, ಶತ್ರುಗಳ ಪಾಲಿಗೆ ಎದೆನಡುಗಿಸುವಂತಹ ಕಾಳಿಕಾದೇವಿ, ಬಂಧು ಮಿತ್ರರಿಗೆ ಎಂದೂ ಎಚ್ಚರ ತಪ್ಪಿದ ನಿರ್ದಾಕ್ಷಿಣ್ಯ ಹೆಣ್ಣು, ಪೋರ್ಚುಗೀಸರ ಪಾಲಿಗೆ ರೈನಾದ ಪಿಮೆಂಟ, ದಕ್ಷಿಣ ಕೊಂಕಣ ಹಾಗೂ ಮಲೆನಾಡನ್ನು ಸತತವಾಗಿ 54 ವರ್ಷಗಳ ಕಾಲ ಆಳಿದಂತಹ ವೀರವನಿತೆ, ಒತ್ತೊತ್ತಿ ಬಂದಂತಹ ಪೋರ್ಚುಗೀಸರಿಂದ ಒಂದಿಡೀ ತಲೆಮಾರನ್ನು ಕಾಪಾಡಿದ ಹೆಮ್ಮೆಯ ವೀರವನಿತೆ, ಸಾಹಸ, ಪ್ರೇಮ, ತ್ಯಾಗ, ವೀರತ್ವದ ಸಂಕೇತವಾಗಿರುವ ನಮ್ಮ ನಿಮ್ಮೆಲ್ಲರ ಉತ್ತರ ಕನ್ನಡ ಜಿಲ್ಲೆಯ ರಾಣಿ ಚನ್ನಭೈರಾದೇವಿ. ಹಲವಾರು ದಿನದಿಂದ ಒಂದು ಆಸೆ ಇತ್ತು, ನಮ್ಮ ನಾಡಿನಲ್ಲಿರುವ ಅದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇರುವ ರಾಣಿ ಯಾರ ಬಾಯಲ್ಲೂ ನಮ್ಮ ರಾಣಿಯ ಹೆಸರು ಯಾಕೆ ಬರ್ತಾ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ಚನ್ನಭೈರಾದೇವಿಯ ಕಾಲದಲ್ಲಿ ಚನ್ನಭೈರಾದೇವಿಯ ರಾಣಿಯ ಆಡಳಿತವನ್ನು ನಿಮಗೆಲ್ಲ ತಿಳಿಸ್ಬೇಕಂತ ನನ್ನ ಮನಸ್ಸಲ್ಲಿ ಮುಂಚಿಂದನೂ ಇತ್ತು. ಆದರೆ ವಿಷಯಗಳ ಕೊರತೆ ಅಂತೂ 100% ನನಗಿತ್ತು. ಒಂದು ಸಣ್ಣ ಆರ್ಟಿಕಲ್ ಸಿಗೋದು ಅಥವಾ ಸಣ್ಣ ಪುಸ್ತಕಗಳು ಸಿಗೋದು. ಆದರೆ ಒಂದು ಆಧಾರತೆ ಇಟ್ಕೊಂಡು ಸುದೀರ್ಘವಾಗಿ ಒಂದು ವಿಡಿಯೋ ಮಾಡಬೇಕು ಚನ್ನಭೈರಾದೇವಿಯ ಬಗ್ಗೆ ಅಂತ ನಾನು ಅಂದ್ಕೊಳ್ತಿದ್ದೆ. ಅಷ್ಟಕ್ಕೆ ನನಗೆ ಡಾಕ್ಟರ್ ಗಜಾನನ್ ಶರ್ಮಾ ಅವರ ಒಂದು ಪುಸ್ತಕ ಸಿಕ್ತು. ಒಂದು ಕಾದಂಬರಿಯನ್ನೇ 400 ಪೇಜ್ಗಳು ಒಳಗೊಂಡಂಥ ಒಂದು ಕಾದಂಬರಿಯನ್ನೇ ಚನ್ನಭೈರಾದೇವಿಯ ಕುರಿತು ಬರೆದಿದ್ದಾರೆ. ಇವತ್ತೇನು ನಾವು ಮರೆತು ಇನ್ನೇನು ಇತಿಹಾಸ ಪುಟ ಮರೆತು ಅನ್ನುವಷ್ಟರಲ್ಲಿ ಅವರು ಆ ಪುಸ್ತಕ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅಂದರೆ, ಸದ್ಯದಲ್ಲೇ ಹಿಂದಿನ ವಾರ ಅಷ್ಟು ಅನಿಸುತ್ತೆ ಒಂದು ಅಂಚೆ ಚೀಟಿಯನ್ನೇ ಕೇಂದ್ರ ಸರ್ಕಾರ ರಿಲೀಸ್ ಮಾಡುತ್ತೆ. ಅದಲ್ಲದೆ ಈಗ ಸದ್ಯದಲ್ಲೇ ಒಂದು ಹೊನ್ನಾವರದಲ್ಲಿ ಒಂದು ಪಾರ್ಕ್ ಸಹ ಚನ್ನಭೈರಾದೇವಿ ಹೆಸರಲ್ಲಾಗುತ್ತೆ. ಹೀಗಾದರೂ ಚನ್ನಭೈರಾದೇವಿಯನ್ನು ಮರೀದೆ ನಮ್ಮ ಜನರು ಇನ್ನು ಮುಂದೆ ಅವಳನ್ನು ನೆನ್ಪಿಟ್ಕೊಳ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಚನ್ನಭೈರಾದೇವಿಯನ್ನು ಯಾಕೆ ಮರೆತರು? ಯಾರಿಗಾದ್ರೂ ಹೋಗಿ ವೀರವನಿತೆಯರ ಹೆಸರು ಹೇಳಿ ಅಂದರೆ ನಮ್ಮ ಹತ್ರ ಚೆನ್ನಮ್ಮ, ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಹೀಗೆ ಇವ್ರ ಹೆಸರು ಬರುತ್ತೆ. ಬಿಟ್ಟರೆ ಚನ್ನಭೈರಾದೇವಿ ಕಾಲದ ಈ ಹೆಸರು ಯಾಕೆ ಬರ್ತಾ ಇರಲಿಲ್ಲ? ಪಠ್ಯಪುಸ್ತಕಗಳಿಗೆ ಸಣ್ಣಿಂದ ನಮಗೆ ಚನ್ನಭೈರಾದೇವಿಯನ್ನು ಚಿಕ್ಕ ಪ್ರಮಾಣದಲ್ಲಿ ಯಾಕೆ ತೋರಿಸಿದ್ರು? ಇವೆಲ್ಲವನ್ನು ಕುಲಂಕುಷಿತವಾಗಿ ಈ ಪುಸ್ತಕದಲ್ಲಿ ಅತೀ ಸೂಕ್ಷ್ಮವಾಗಿ ಕಲೆಕ್ಟ್ ಮಾಡಿ ಬರೆದಿದ್ದಾರಲ್ಲ ಗಜಾನನ್ ಶರ್ಮಾ ಅವರಿಗೆ ನಾವು ಇಲ್ಲಿಂದನೇ ಒಂದು ದೊಡ್ಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ನೇನು ಮರೆಮಾಚಿತ್ತು ರಾಣಿಯ ಕಥೆಯನ್ನು ನಾವು ಯಾರು ಇನ್ನು ಮುಂದೆ ನೆನ್ಪಿಟ್ಕೊಳ್ಳಲ್ಲ ಅನ್ನುವಂಥ ಸಮಯದಲ್ಲಿ ಈ ಪುಸ್ತಕ ಒಳ್ಳೆಯ ದಾರಿದೀಪವಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರಾಣಿಯ ಬಗ್ಗೆ ನಮಗೆಲ್ಲ ತಿಳಿಸ್ಕೊಡೋಕ್ಕೆ ಬಂದಿರುವ ಪುಸ್ತಕವೇ ಚನ್ನಭೈರಾದೇವಿ. ಅದಕ್ಕೂ ಮುಂಚೆ ನಮ್ಮ ದೇಶನೋ ಅಥವಾ ನಮ್ಮ ರಾಜ್ಯವೋ ಅಥವಾ ಇಡೀ ಪ್ರಪಂಚ ಚನ್ನಭೈರಾದೇವಿಯನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ ಗೊತ್ತಾ? ಕರಿಮೆಣಸಿನ ರಾಣಿ ಅಂತ. ಅಂದರೆ ವ್ಯಾಪಾರದಲ್ಲಿ ಕರಿಮೆಣಸನ್ನು ಪ್ರಪಂಚಕ್ಕೆ, ನಮ್ಮ ದೇಶ ಅಲ್ಲ ವಿದೇಶಕ್ಕೆ ರಫ್ತು ಮಾಡೋದ್ರಲ್ಲಿ ನಂಬರ್ 1 ಆಗಿದ್ಲು. ನಮ್ಮ ರಾಜ್ಯದ ಅಥವಾ ನಮ್ಮ ಜಿಲ್ಲೆಯ ಕಸುಬು ವ್ಯವಹಾರವನ್ನು ಅಷ್ಟು ಸುಂದರವಾಗಿ ದೇಶಕ್ಕೆ ವಿದೇಶಕ್ಕೆ ತೋರಿಸಿಕೊಟ್ಟ ದಿಟ್ಟ ಮಹಿಳೆ. ಅಲ್ಲದೆ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವ್ಯಾವ ರೀತಿಯ ರಾಜತಂತ್ರವನ್ನು ಹೂಡಿದ್ಲು ಅನ್ನೋದಕ್ಕೂ ಕೆಲವೊಂದು ಉದಾಹರಣೆ ಈ ಪುಸ್ತಕದಲ್ಲಿತ್ತು. ಸೊ ಆ ಪುಸ್ತಕವನ್ನು ಆಧಾರದಲ್ಲಿಟ್ಕೊಂಡೆ ನಾನು ಸುದೀರ್ಘವಾದ ವಿಡಿಯೋವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೇನೆ.
ಎಷ್ಟು ಜನಕ್ಕೆ ಗೊತ್ತಿತ್ತು? ಗೋವಾ ರಾಜ್ಯದ ಗಡಿ ಪ್ರದೇಶದಿಂದ ಹಿಡಿದು ಕುಮಟಾ, ಹೊನ್ನಾವರ, ಭಟ್ಕಳ, ತ್ರಾಸಿಯ ತುದಿಯಿಂದ ಕೊಲ್ಲೂರು, ಇಕ್ಕೇರಿ, ನಗರ ಬೆಸ್ತಿಕೇರಿ, ಮೇದಿನಿ, ಮಿರ್ಜಾನ ತನಕ ನಮ್ಮ ರಾಣಿಯ ಆಡಳಿತದಲ್ಲಿ ನಾವಿದ್ವಿ, ನಮ್ಮ ಹಳೆ ತಲೆಮಾರು ಬದುಕಿತ್ತು ಎನ್ನುವುದು ಎಷ್ಟು ಜನಕ್ಕೆ ಗೊತ್ತಿತ್ತು? ಇನ್ನು ಮುಂದೆ ನಾನು ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಎಪಿಸೋಡ್ಗಳನ್ನು ಮಾಡಿ ಹಾಕ್ತಾ ಹೋಗ್ತೀನಿ. ನಿಮಗಾದರೆ ದಯವಿಟ್ಟು ಶೇರ್ ಮಾಡಿ. ನಿಮಗೂ ಸಹ ಕರಿಮೆಣಸಿನ ರಾಣಿಯ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ಗಳಲ್ಲಿ ನೀವು ಅವ್ರ ಬಗ್ಗೆ ತಿಳಿಸ್ಬೋದು. ಸೊ ಮತ್ತೆ ತಡ, ಚೆನ್ನಭೈರಾದೇವಿಯ ಕರಿಮೆಣಸಿನ ರಾಣಿಯ ಕಥೆಗೆ ನಿಮಗೆಲ್ರಿಗೂ ಸ್ವಾಗತ. ಈ ನನ್ನ ಮೊದಲ ಎಪಿಸೋಡ್ನಲ್ಲಿ ನಾನು ಚೆನ್ನಭೈರಾದೇವಿಯ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಮುಂದಿನ ಎಪಿಸೋಡ್ನಲ್ಲಿ ಸಂಕ್ಷಿಪ್ತವಾಗಿ ಇನ್ನೊಂದೇ ಭಾಗವಾಗಿ ನಿಮಗೆ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಕಥೆಯನ್ನು ನಾನು ಡಾಕ್ಟರ್ ಗಜಾನನ್ ಶರ್ಮಾ ಅವರ ಚೆನ್ನಭೈರಾದೇವಿಯ ಕಥೆ ಕಾದಂಬರಿ ಆಧಾರಿತವಾಗಿ ನಾನು ನಿಮ್ಮ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಹಾಗೆ ಈ ಪುಸ್ತಕ ಮಾರುಕಟ್ಟೆಯಲ್ಲೂ ಸಿಗುತ್ತೆ, ದಯವಿಟ್ಟು ನೀವು ಪರ್ಚೇಸ್ ಮಾಡಿ. ಹಾಗೆ ಅದೇ ಕಥೆಯನ್ನು ಆಧಾರಿತವಾಗಿ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಮುಂದಿನ ಎಪಿಸೋಡ್ಗೆ ನೀವೆಲ್ಲರೂ ಕಾಯ್ತಾ ಇರಿ.